ಪರಸ್ಪರದ ಎಲ್ಲ ಸದಸ್ಯರಿಗೆ ನಮಸ್ಕಾರ. ನಮ್ಮ ಪರಸ್ಪರ ಕಮ್ಯುನಿಟಿ ವೆಬ್ಸೈಟ್ ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ರೀತಿ ಹಾಗೂ ಐಡಿ ಕಾರ್ಡ್ಗಳನ್ನ ಪಡ್ಕೊಳ್ಳುವಂತ ರೀತಿ ಹೇಗೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಈಗ ವೆಬ್ಸೈಟ್ ಅನ್ನು ಓಪನ್ ಮಾಡಿದ ತಕ್ಷಣ ನೋಂದಣಿ ಅಂತಿದೆ. ನೋಂದಣಿಯಲ್ಲಿ ಹೋಗಿ ನಿಮ್ಮ ಒಂದು ಹೆಸರನ್ನ ಹಾಕ್ತೀರಿ. ಅದಾದ್ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ. ಯೂನಿಕ್ ನಂಬರ್ ಇರಬೇಕು. ಎರಡು ಸಲ ರಿಜಿಸ್ಟರ್ ಮಾಡಬೇಡ್ರಿ. ನಿಮ್ಮ ಒಂದು ಯೂನಿಕ್ ಮೇಲ್ ಐಡಿನ ಕೂಡ ಹಾಕಿ, ಯಾಕಂದ್ರೆ ಮುಂದಿನ ಕಮ್ಯುನಿಕೇಶನ್ ಎಲ್ಲ ಇದೇ ಮೇಲ್ ಐಡಿ ಥ್ರೂ ನಡೆಯುತ್ತೆ. ಆಮೇಲೆ ನಿಮ್ಗೆ ಇಷ್ಟ ಇರ್ತಕ್ಕಂತ ಯಾವ ವಿಭಾಗಕ್ಕೆ ನೀವು ಇಷ್ಟಪಡ್ತೀರ ಅನ್ನೋದನ್ನ ನಾವು ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ವಿಳಾಸನ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ವಿಳಾಸ ಏನಿರುತ್ತೆ ಅದನ್ನ ಹಾಕಿ. ನಾನು ಡೆಮೋಗೋಸ್ಕರ ಜಸ್ಟ್ ಸ್ವಲ್ಪ ಹಾಕ್ತಿದ್ದೀನಿ. ಫುಲ್ ಅಡ್ರೆಸ್ ಹಾಕಿ, ಪೋಸ್ಟಲ್ ಅಡ್ರೆಸ್. ಇಲ್ಲಿ ನಿಮ್ಮ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ತೀರಾ. ನೆಕ್ಸ್ಟ್ ನೋಂದಾಯಿಸಿ ಅಂತಂದ್ರೆ ಇಲ್ಲಿ ಒಂದು ವೆಬ್ಸೈಟ್ ಮೇಂಟೆನೆನ್ಸ್ ಗಾಗಿ ಕನಿಷ್ಠ 100 ರೂಪಾಯಿಯನ್ನ ನೀವು ನೀಡಬೇಕಾಗುತ್ತೆ. ಅದರ ಸ್ಕ್ರೀನ್ ಶಾಟ್ ಅನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಪೇ ಮಾಡಿರೋದು ಇದೆ, ಅದನ್ನ ಈಗ ಅಪ್ಲೋಡ್ ಮಾಡಿ ಸಲ್ಲಿಸು ಅಂತೇಳಿ ಸಬ್ಮಿಟ್ ಮಾಡ್ತೀನಿ. ಈ ರೀತಿ ಗ್ರೀನ್ ಕಲರ್ ಅಲ್ಲಿ ಬರಬೇಕು ಸಬ್ಮಿಟ್ ಆದ್ಮೇಲೆ. ನಂತರ ನೀವು ನಿಮ್ಮ ಒಂದು ಮೇಲ್ ಐಡಿ ಯಾವ ಕೊಟ್ಟಿರ್ತೀರ ಆ ಮೇಲ್ ಐಡಿಗೆ ಹೋಗಿ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಮೊಂದು ಇನ್ಫೋ ಅಂತ ಪರಸ್ಪರದಿಂದ ಮೇಲ್ ಬಂದಿರುತ್ತೆ. ಆ ಇನ್ಫೋದಲ್ಲಿ ಒಂದು ಲಿಂಕ್ ಇರುತ್ತೆ ಮತ್ತು ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್, ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಮೇಲ್ ಐಡಿ ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಹಾಕ್ಬೇಕು. ಬನ್ನಿ ಈಗ ಲಾಗಿನ್ ಮಾಡೋಣ. ಇಲ್ಲಿ ಹೋಗಿ ನಿಮ್ಮ ಒಂದು ಮೇಲ್ ಐಡಿನ ಟೈಪ್ ಮಾಡಿ, ಯಾವ್ದು ಕೊಟ್ಟಿರ್ತೀರೋ ರಿಜಿಸ್ಟ್ರೇಷನ್ ಸಮಯದಲ್ಲಿ ಅದನ್ನ ಮೇಲ್ ಐಡಿ ಹಾಕಿ ಪಾಸ್ವರ್ಡ್ ಹಾಕಿದ್ರೆ ಇಲ್ಲಿ ಇದನ್ನು ಓಪನ್ ಆಗಲ್ಲ. ಯಾಕಂದ್ರೆ ನೀವು ಇನ್ನ ಅಪ್ರೂವಲ್ ತಗೊಳ್ಬೇಕಾಗುತ್ತೆ, ಅಪ್ರೂವಲ್ ಆಗಬೇಕಾಗುತ್ತೆ. ಅದು ನಮ್ಮ ಒಂದು ಟೀಮ್ ಕಡೆಯಿಂದ ಅಪ್ರೂವಲ್ ಆದ್ಮೇಲೆ ಇದು ಲಾಗಿನ್ ಆಗುತ್ತೆ. ಈಗ ನೋಡಿ, ಅಪ್ರೂವಲ್ ಆಗಿದೆ, ಅಪ್ರೂವಲ್ ಮಾಡಿದೀವಿ. ಇದೇ ರೀತಿ ಬರ್ತಿರುತ್ತೆ ರಿಜಿಸ್ಟ್ರೇಷನ್ ನಾಟ್ ಅಪ್ರೂವ್ಡ್ ಅಂತೇಳಿ. ನಾವೀಗ ಅಪ್ರೂವಲ್ ಮಾಡೋಣ. ಅಪ್ರೂವಲ್ ಮಾಡಿ ಮತ್ತೆ ಲಾಗಿನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈಗ ನೋಡಿ, ಈಗ ಅಪ್ರೂವಲ್ ಆಗಿದೆ, ಓಪನ್ ಆಯ್ತು. ಇಲ್ಲಿ ನಿಮ್ಮ ಐಡಿ ಕಾರ್ಡ್ ಬರುತ್ತೆ. ಇಷ್ಟು ಸಿಂಪಲ್ ಆಗಿ ನೀವು ನಿಮ್ಮ ಐಡಿ ಕಾರ್ಡ್ ಅನ್ನ ಪಡ್ಕೋಬಹುದು, ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಕನ್ಫರ್ಮ್ ಮಾಡ್ಕೋಬಹುದು. ಇದು ಒಂದು ಪರಸ್ಪರದ ಐಡಿ ಕಾರ್ಡ್. ಥ್ಯಾಂಕ್ ಯು ಎಲ್ರಿಗೂ.